ನಿಮ್ಮೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಬನ್ನಿ ರಾಗ ಹಾಡಿ. We wish you a Merry Christmas, we wish you a Merry Christmas, we wish you a Merry Christmas and a Happy New Year. ಕ್ರಿಸ್ಮಸ್ ಹಬ್ಬ ಎಂಬತಕ್ಕಂಥ ಆ ಒಂದು ಶಬ್ದವನ್ನು ನಾವು ಕೇಳಿದಾಗ ನಮ್ಮೆಲ್ಲರಿಗೂ ಹೃದಯದಲ್ಲಿ ಒಂದು ಹರ್ಷ. ಕ್ರಿಸ್ತನು ನಿಮಗೋಸ್ಕರ ನನಗೋಸ್ಕರ ಈ ಭೂಮಿಯ ಮೇಲೆ ಜನಿಸಿದ್ದಾನೆ ಎಂಬತಕ್ಕಂಥ ನಂಬಿಕೆಯನ್ನು ಹುಟ್ಟಿಸುವಂಥ ಒಂದು ಹಬ್ಬವಾಗಿದೆ. ಒಂದು ವೇಳೆ ಡಿಸೆಂಬರ್ 25ನೇ ತಾರೀಕು ಯೇಸು ಸ್ವಾಮಿಯ ಜನ್ಮದಿನ ಇಲ್ಲದೇ ಇರಬಹುದು. ಆದಾಗ್ಯೂ ಕ್ರಿಸ್ತನು ನಿಮಗೋಸ್ಕರ ನನಗೋಸ್ಕರ ಜನಿಸಿದ್ದಾನೆ ಎಂಬತಕ್ಕಂಥ ಅಂಶದಲ್ಲಿ ನಾವು ಸಂತೋಷಗೊಳ್ಳೋಣ. ವಿಶೇಷವಾಗಿ ಈ ಕ್ರಿಸ್ಮಸ್ ಹಬ್ಬ ಎಂಬತಕ್ಕಂಥದ್ದು ಬರೀ ನಮ್ಮ ಮನೆಯ ಮುಂದೆ ನಕ್ಷತ್ರವನ್ನು ಹಾಕುವುದು, ಕ್ರಿಸ್ಮಸ್ ಟ್ರೀಯನ್ನು ಹಾಕ್ತಕ್ಕಂಥದ್ದು ಮತ್ತು ಲೈಟ್ಗಳನ್ನು ಹಾಕ್ತಕ್ಕಂಥದ್ದು ಮಾತ್ರವಲ್ಲದೆ ನಿಜವಾದ ಕ್ರಿಸ್ಮಸ್ ಹಬ್ಬವನ್ನು ಅರ್ಥೈಸಿಕೊಳ್ಳಲು ನಾವು ಪ್ರಯತ್ನ ಪಡೋಣ. ಈ ಕ್ರಿಸ್ಮಸ್ ಸಂದೇಶಕ್ಕಾಗಿ ನನ್ನೊಂದಿಗೆ ನೀವು ಪ್ರಾರ್ಥಿಸುತ್ತೀರಾ? ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ಪರಮ ತಂದೆಯೇ, ನಮಗೋಸ್ಕರ ಈ ಒಂದು ಭೂಮಿಗೆ ಬಂದು ಜನಿಸಿ ನಮ್ಮೆಲ್ಲರಿಗೂ ಮತ್ತೊಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೆ. ನಾಮಕ್ಕೆ ಅನಂತ ಸ್ತೋತ್ರ. ಸಂದೇಶದ ಮೂಲಕ ನಮ್ಮ ಜೊತೆ ಮಾತನಾಡಬೇಕೆಂದು ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಆಶೀರ್ವಾದವನ್ನು ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ನಾನು ಚಿಕ್ಕ ಬಾಲಕನಾಗಿರುವಂಥ ಅವಸ್ಥೆಯಲ್ಲಿ ಕ್ರಿಸ್ಮಸ್ ಅಂದರೆ ನೂತನವಾಗಿರ್ತಕ್ಕಂಥ ವಸ್ತ್ರವು, ತಿಂಡಿ ತಿನಿಸುಗಳು, ಸ್ನೇಹಿತರ ಮನೆಗೆ ಹೋಗಿ ಆ ತಿಂಡಿ ತಿನಿಸುಗಳನ್ನು ಹಂಚತಕ್ಕಂಥದ್ದು, ಈ ರೀತಿಯಾಗಿರ್ತಕ್ಕಂಥ ಸಡಗರದಲ್ಲಿ ಬಾಲಕನಾಗಿ ನಾನು ಮುಳುಗಿದ್ದೆ. ಆದರೆ ಸತ್ಯವೇದವನ್ನು ಓದಲಿಕ್ಕೆ ಶುರು ಮಾಡಿದ ನಂತರ ನನಗೆ ಬಂದಂಥ ಈ ಕ್ರಿಸ್ಮಸ್ ಹಬ್ಬದ ಅರ್ಥವನ್ನು ನಾನು ಕಂಡುಕೊಂಡಾಗ ದೇವರ ಮಹತ್ವವನ್ನು ನಾನು ಅರಿತುಕೊಂಡೆ. ರಾಜಾದಿರಾಜನಾಗಿರ್ತಕ್ಕಂಥ ಆ ಯೇಸು ಸ್ವಾಮಿಯು ನಿಮಗೋಸ್ಕರ ನನಗೋಸ್ಕರ ದನ್ನದ ಕೊಟ್ಟಿಗೆಯಲ್ಲಿ ಜನಿಸಿದನು. ಖಂಡಿತವಾಗ್ಲೂ ಇದನ್ನು ಎಷ್ಟೋ ಸರಿ ನಾನು ಹೇಳಿದ್ದೇನೆ, ಆದರೆ ಇದು ಹೇಳಲಿಕ್ಕೆ ನನಗೆ ಒಂದು ಸಂತೋಷ. ನಾನು ಒಂದು 2-3 ಸರಿ ಕ್ರಿಸ್ಮಸ್ ಹಬ್ಬಕ್ಕಾಗಿ ದನದ ಕೊಟ್ಟಿಗೆಯಲ್ಲಿ ಶೂಟಿಂಗ್ ಮಾಡಲಿಕ್ಕೆ ಹೋಗಿದ್ದೇನೆ. ಬೆಂಗಳೂರು ಪಟ್ಟಣದಲ್ಲಿ ದನದ ಕೊಟ್ಟಿಗೆಯನ್ನು ಕಂಡಿಡ್ತಕ್ಕಂಥ ಸ್ವಲ್ಪ ಕಷ್ಟ. ಒಂದು ಕಾಲದಲ್ಲಿ ಎಲ್ಲೆಲ್ಲೂ ದನದ ಕೊಟ್ಟಿಗೆಗಳು ಇರ್ತಾ ಇದ್ವು, ಆದರೆ ಈಗ ಅಲ್ಲಲ್ಲಿ ಇರ್ತದೆ. ಸೊ ಒಂದು ದಿನ ನಾನು ಆ ದನದ ಕೊಟ್ಟಿಗೆಯನ್ನು ಹುಡುಕಿ ಹೋಗಿ ಶೂಟಿಂಗನ್ನು ಮಾಡಬೇಕು ಅನ್ನೋ ಒಂದು ನಿರ್ಧಾರವನ್ನು ಮಾಡಿದಾಗ ವಿಳಾಸವು ಸರಿಯಾಗಿ ಸಿಕ್ಕದೇ ಇರತಕ್ಕಂಥ ಕಾರಣದಲ್ಲಿ ಆ ಒಂದು ದನದ ಕೊಟ್ಟಿಗೆ ಇರ್ತಕ್ಕಂಥ ಸ್ಥಳದಲ್ಲೇ ಸುತ್ತಾಡ್ತಿದ್ದೆ. ಆದರೆ ದುರ್ವಾಸನೆಯು ನನಗೆ ವಿಳಾಸವನ್ನು ತಿಳಿಸಿತ್ತು ಎಂಬತಕ್ಕಂಥ ವಿಷಯವನ್ನು ನಿಮಗೆ ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಆ ದುರ್ವಾಸನೆಯ ಆ ಒಂದು ಆರಂಭವನ್ನು ಹುಡುಕೊಂಡು ಹೋದಾಗ ದನದ ಕೊಟ್ಟಿಗೆ ಇತ್ತು. ನಾನು ಒಳಗಡೆ ಹೋದಾಗ ನನ್ನ ಕ್ಯಾಮ್ರಾಮ್ಯಾನ್ಗಳು, ನನ್ನ ಸೌಂಡ್ ಇಂಜಿನಿಯರ್ಗಳು ಎಲ್ಲರೂ, ಪಾಸ್ಟರ್ ಇಲ್ಲಿ ಎಲ್ಲಿ ಶೂಟಿಂಗ್ ಮಾಡಲಿಕ್ಕೆ ಸಾಧ್ಯ ಅಂತ. ನಿಮಗೆ ಶೂಟಿಂಗ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ, ಆದರೆ ಜಗತ್ ರಕ್ಷಕನು ಕರುಣಾನಿಧಿಯಾಗಿರ್ತಕ್ಕಂಥ ಯೇಸು ಸ್ವಾಮಿಯು ನಮಗೋಸ್ಕರ ಇದೇ ರೀತಿಯಾದ ಒಂದು ಸ್ಥಳದಲ್ಲಿ ಜನಿಸಿದ್ದಾನೆ ಎಂಬತಕ್ಕಂಥ ಅಂಶ ಅರ್ಥ ಮಾಡಿಕೊಳ್ಳಿ ಅಂತ ನಾನು ಅವರಿಗೆ ಹೇಳಿದ್ದು ನನಗೆ ಜ್ಞಾಪಕವಿದೆ. ಈ ಒಂದು ಕ್ರಿಸ್ಮಸ್ ಹಬ್ಬದಲ್ಲಿ 3 ಮುಖ್ಯವಾಗಿರ್ತಕ್ಕಂಥ ಅಂಶಗಳನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಕ್ರಿಸ್ಮಸ್ ಎಂಬತಕ್ಕಂಥದ್ದು ಬರೀ ಸಭೆಗೆ ಹೋಗ್ತಕ್ಕಂಥದ್ದಲ್ಲ. ಕ್ರಿಸ್ಮಸ್ ಎಂಬತಕ್ಕಂಥದ್ದು ಹೊಸ ವಸ್ತ್ರಗಳನ್ನು ಧರಿಸುವುದು ಮಾತ್ರವಲ್ಲ. ಕ್ರಿಸ್ಮಸ್ ಎಂಬತಕ್ಕಂಥದ್ದು ತಿಂಡಿ ತಿನಿಸುಗಳನ್ನು ಹಂಚುವುದು ಮಾತ್ರವಲ್ಲ. ಕ್ರಿಸ್ಮಸ್ ಅಂದರೆ ಏನು ಎಂಬತಕ್ಕಂಥದ್ದನ್ನು ಅರ್ಥ ಮಾಡಿಕೊಳ್ಳುವಂಥ ಸಮಯ ಇದಾಗಿದೆ. ಮೊದಲನೇದಾಗಿ, ದೇವರ ಪ್ರಸನ್ನತೆಯು ನಮಗೆ ಉಡುಗೊರೆಯಾಗಿ ಬಂದಿರತಕ್ಕಂಥ ಒಂದು ದಿನವಾಗಿದೆ. ದಿಸ್ ಇಸ್ ಗಾಡ್ ಗಿವಿಂಗ್ ಅಸ್ ದಿ ಪ್ರೆಸೆಂಟ್ ಆಫ್ ಹಿಸ್ ಪ್ರೆಸೆನ್ಸ್. ನಮಗೆ ಉಡುಗೊರೆಯಾಗಿ ತನ್ನ ಪ್ರಸನ್ನತೆಯನ್ನು ಕೊಟ್ಟಿರ್ತಕ್ಕಂಥ ದೇವರು
ಅದೇ ತಾನೇ ಕ್ರಿಸ್ಮಸ್ ಹಬ್ಬದ ಮಹತ್ವ. ಇಸ್ರಾಯೇಲ್ರನ್ನು ನಾವು ತೆಗೆದುಕೊಂಡಾಗ ಎಂಥ ಆಶೀರ್ವಾದವುಳ್ಳ ಜನರು ಅವರು. ರಾತ್ರಿಯಲ್ಲಿ ದೇವರು ಅವರ ಜೊತೆಯಲ್ಲಿದ್ದ, ದಿನದಲ್ಲಿ ದೇವರು ಅವರ ಜೊತೆಯಲ್ಲಿದ್ದ. ಕ್ರಿಸ್ಮಸ್ ಹಬ್ಬವು ಆ ರೀತಿಯಾಗಿರ್ತಕ್ಕಂಥ ಭರವಸೆಯನ್ನು ಮೂಡಿಸುವಂಥ ಒಂದು ಹಬ್ಬವಾಗಿದೆ ನನ್ನ ಪ್ರಿಯರೇ. ಈ ಜಗತ್ತಿನಲ್ಲಿ ಎಷ್ಟು ಒಂದು ಭಯ ಈ ಕಾಲದಲ್ಲಿ ತುಂಬಿಕೊಂಡ್ಬಿಟ್ಟಿದೆ ಅಂತ ಹೇಳಿದ್ರೆ, 20 ವರ್ಷದ ಹಿಂದೆ ಕೆಮ್ಮಾಗಿರ್ತಾ ಇತ್ತು. ಆದರೆ ಈಗ ನಾವು ಒಂದು ಬಸ್ಸಲ್ಲಿ ಹೋಗಬೇಕಾದ್ರೆ, ಒಂದು ರೈಲಲ್ಲಿ ಹೋಗಬೇಕಾದ್ರೆ ಯಾರಾದರೂ ಅಲ್ಲಿ ಕೆಮ್ಮು ಬಿಟ್ಟರೆ ಮುಗೀತು. ನಮ್ಮ ಕೈ ಇಮಿಡಿಯೇಟಾಗಿ ಕರ್ಚಿಪನ್ನು ತೆಗೆದುಕೊಂಡು ಮೂಗಿನ ಕಡೆ ಹೋಗ್ತಕ್ಕಂಥದ್ದನ್ನು ಎಷ್ಟೋ ಜನ ಮಾಡುವುದನ್ನು ನಾವು ನೋಡಿದ್ದೇವೆ. ಈ ಕ್ರಿಸ್ಮಸ್ ಹಬ್ಬದಲ್ಲಿ ನಮಗೆ ದೇವರು ತನ್ನ ಪ್ರಸನ್ನತೆಯನ್ನು ಉಡುಗೊರೆಯಾಗಿ ಕೊಟ್ಟಿದ್ದಾನೆ ಅಂತಕ್ಕಂಥ ಅಂಶವನ್ನು ಮರೆಯಬಾರದು ಪ್ರಿಯರೇ. 3 ಮುಖ್ಯವಾಗಿರ್ತಕ್ಕಂಥ ವಿಷಯಗಳನ್ನು ನಾವು ಈ ಕ್ರಿಸ್ಮಸ್ ದಿನದಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಮೊದಲನೇದಾಗಿ ಯೆಶಾಯನ ಪ್ರವಾದನೆ ಗ್ರಂಥ 9ನೇ ಅಧ್ಯಾಯ 2ನೇ ವಚನದಲ್ಲಿ ಸಾರಾಂಶವಾಗಿ ನಾವು ನೋಡುವುದಾದರೆ, ಕತ್ತಲೆಯಲ್ಲಿ ನಂಬಿಕೆಯನ್ನು ಕೊಡುವಂಥ ಒಂದು ಅಂಶವಾಗಿದೆ ಕ್ರಿಸ್ಮಸ್ ಹಬ್ಬ. ಹೋಪ್ ಇನ್ ದ ಡಾರ್ಕ್ ವರ್ಲ್ಡ್. When the whole world is filled with darkness, with sickness, contagious disease, God is born as a hope for you and me. ಇಡೀ ಲೋಕವು ಈ ಸಾಂಕ್ರಾಮಿಕ ರೋಗವಾಗಿರಬಹುದು, ತೊಂದರೆಗಳಾಗಿರಬಹುದು, ಸಾಲವಾಗಿರಬಹುದು, ಮನೆಯಲ್ಲಿ ಕಷ್ಟವಾಗಿರಬಹುದು. ಆದರೆ ಈ ಹಬ್ಬದ ಮೂಲಕ ದೇವರು ನಮಗೆ ತಿಳಿಸುವಂಥದ್ದು, ನಾನು ಕತ್ತಲೆಯಲ್ಲಿ ನಿಮಗೆ ನಂಬಿಕೆಯಾಗಿ ಬಂದಿದ್ದೇನೆ. ಐ ಕಮ್ ಆಸ್ ಅ ಹೋಪ್ ಇನ್ ದ ವರ್ಲ್ಡ್ ಆಫ್ ಡಾರ್ಕ್ನೆಸ್ ದಟ್ ಯು ಲೀವ್. ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 10-11 ನಮ್ಮೆಲ್ಲರಿಗೂ ಇಷ್ಟವಾಗಿರ್ತಕ್ಕಂಥದ್ದು. ಖಂಡಿತವಾಗ್ಲೂ ಕ್ರಿಸ್ಮಸ್ ಹಬ್ಬದಲ್ಲಿ ನೀವೆಲ್ಲಾದರೂ ಒಂದು ಸರಿ ಆದರೂ ಈ ಒಂದು ಸಂದೇಶವನ್ನು, ಈ ಒಂದು ವಾಕ್ಯವಿಲ್ಲದೆ ಕೇಳಲಿಕ್ಕೆ ಸಾಧ್ಯವಿಲ್ಲ. ನಾನು ನಿಮಗೆ ಶುಭ ಸಂದೇಶವನ್ನು ತಂದಿದ್ದೇನೆ, ಭಯಪಡಬೇಡಿ. ಐ ಬ್ರಿಂಗ್ ಗುಡ್ ಟೈಡಿಂಗ್ಸ್ ಟು ಯು, ಡು ನಾಟ್ ಬಿ ಅಫ್ರೇಡ್. ದೇವದೂತನು ನಮಗೆ ತಿಳಿಸುವಂಥದ್ದು ಇದಾಗಿದೆ. ದೇವರು ಈ ನೂತನವಾಗಿರ್ತಕ್ಕಂಥ ಈ ಕ್ರಿಸ್ಮಸ್ ಹಬ್ಬದಲ್ಲಿ ನಮ್ಮೆಲ್ಲರಿಗೂ ತಿಳಿಸುವಂಥದ್ದು, ಭಯಪಡಬೇಡಿ, ನಾನು ನನ್ನ ಪ್ರಸನ್ನತೆಯನ್ನು ನಿಮಗೆ ಉಡುಗೊರೆಯಾಗಿ ಕೊಟ್ಟಿದ್ದೇನೆ. ಯೋಚನೆ ಮಾಡಿ, ಕತ್ತಲೆಯಲ್ಲಿ ಅಗ್ನಿ ಸ್ತಂಭವಾಗಿ, ಬೆಳಕಲ್ಲಿ ಮೇಘಸ್ತಂಭವಾಗಿ ದೇವರು ಇಸ್ರಾಯೇಲ್ರ ಜೊತೆ ಪ್ರಯಾಣ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಅದಾದ ನಂತರ ಆಧುನಿಕ ಲೋಕದಲ್ಲಿ ಜೀವಿಸ್ತಾ ಇರ್ತಕ್ಕಂಥ ನಮಗೆ ಬರುವಂಥ ಸವಾಲುಗಳನ್ನು ನಾವು ತೆಗೆದುಕೊಂಡಾಗ ನಿರಾಶೆಗೆ ಒಳಗಾಗಿ, ನಷ್ಟಕ್ಕೆ ಒಳಗಾಗಿ, ಮನೆಯಲ್ಲಿ ನಡಿಬೇಕಾಗಿರ್ತಕ್ಕಂಥ ಶುಭ ಕಾರ್ಯಗಳು ತಡೆಯಾಗುವಂಥ ಪ್ರಸಂಗಗಳು ಅಧಿಕವಾಗಿ, ಮಾಡುವಂಥ ಕೆಲಸದಲ್ಲಿ ಜಯ ಸಿಕ್ಕದೇ ಇರತಕ್ಕಂಥ ಎಷ್ಟೋ ಸಂದರ್ಭಗಳು ನಮ್ಮ ಮನೆಗಳಲ್ಲಿ ಉದ್ಭವವಾಗಿದೆ ಪ್ರಿಯರೇ. ಆದರೆ ಈ ಕ್ರಿಸ್ಮಸ್ ಹಬ್ಬದಲ್ಲಿ ದೇವರು ನಮಗೆ ತಿಳಿಸುವಂಥದ್ದು, ಐ ಬ್ರಿಂಗ್ ಹೋಪ್ ಇನ್ ಯುವರ್ ಡಾರ್ಕ್ನೆಸ್. ನಿಮ್ಮ ಕತ್ತಲೆಯ ಲೋಕದಲ್ಲಿ ನಾನು ನಿಮಗೆ ನಂಬಿಕೆಯನ್ನು ತರುವಂಥ ದೇವನಾಗಿದ್ದೇನೆ. ಆ ಕಾರಣದಿಂದ ನಾನು ಜನಿಸಿದ್ದೇನೆ. ಐ ವಾಸ್ ಬಾರ್ನ್ ಬಿಕಾಸ್ ಐ ಬ್ರಿಂಗ್ ಹೋಪ್. ಭಯಪಡಬೇಡಿ, ಯಾವುದೇ ಕಾರಣಕ್ಕೂ ಭಯಪಡಬೇಡಿ. ಕೆಲಸ ಸಿಗ್ತಾ ಇಲ್ವಾ? ಸಿಗುತ್ತೆ, ಭಯಪಡಬೇಡಿ. ಮದುವೆ ಆಗ್ತಾ ಇಲ್ವಾ? ಭಯಪಡಬೇಡಿ, ಆಗುತ್ತೆ. ಮನೆ ಕಟ್ಟಲಿಕ್ಕೆ ಆಗ್ತಾ ಇಲ್ವಾ? ಭಯಪಡಬೇಡಿ. ಈ ಕ್ರಿಸ್ಮಸ್ ದಿನದಲ್ಲಿ ದೇವರು ನಿಮಗೆ ಕೊಡ್ತಾ ಇರ್ತಕ್ಕಂಥ ಭರವಸೆ, ಈ ಕತ್ತಲೆಯ ಲೋಕದಲ್ಲಿ ನಾನು ನಿಮಗೆ ನಂಬಿಕೆಯಾಗಿ ಕ್ರಿಸ್ಮಸ್ ಹಬ್ಬದಲ್ಲಿ ಹುಟ್ಟಿದ್ದೇನೆ ಎಂಬತಕ್ಕಂಥ ಸಂದೇಶವನ್ನು ನನ್ನ ಮೂಲಕ ನಿಮ್ಮ ಮನೆಗಳಿಗೆ ತಿಳಿಸುತ್ತೆ.
ಭಯಪಡಬೇಡಿ, ಯುಗದ ಸಮಾಪ್ತಿವರೆಗೂ ನಾನು ನಿನ್ನೊಡನೆ ಇದ್ದೇನೆ ಎಂದು ಹೇಳುವಂಥ ದೇವರು ಮಗುವಾಗಿ, ಶಿಶುವಾಗಿ ನಿಮಗೋಸ್ಕರ, ನನಗೋಸ್ಕರ ಜನಿಸಿದ್ದಾನೆ. ಮೊದಲನೇದಾಗಿ ಹೋಪ್ ಇನ್ ದ ಡಾರ್ಕ್ನೆಸ್, ಕತ್ತಲೆಯಲ್ಲಿ ಬೆಳಕನ್ನು ತರಲು ಕ್ರಿಸ್ಮಸ್ ದಿನವನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಎರಡನೇದು, ದೇವರ ಪ್ರಸನ್ನತೆ ಸಮಾಧಾನವನ್ನು ನೀಡುವಂಥದ್ದಾಗಿದೆ. ಮೊದಲನೇದಾಗಿ ಕತ್ತಲೆಯಲ್ಲಿ ಜೀವಿಸ್ತಾ ಇರ್ತಕ್ಕಂಥ ನಮ್ಮೆಲ್ಲರಿಗೂ ನಂಬಿಕೆಯನ್ನು ಹುಟ್ಟಿಸುವಂಥ ಒಂದು ಹಬ್ಬ ಕ್ರಿಸ್ಮಸ್ ಹಬ್ಬ. ಎರಡನೇದು, ದೇವರ ಪ್ರಸನ್ನತೆ ನಮ್ಮೆಲ್ಲರಿಗೂ ಸಮಾಧಾನವನ್ನು ಕೊಡುವಂಥದ್ದಾಗಿದೆ. ಬಹಳಷ್ಟು ಜನರು ಸಮಾಧಾನವನ್ನು ವಿಭಿನ್ನವಾಗಿರ್ತಕ್ಕಂಥ ಸ್ಥಳಗಳಲ್ಲಿ ಹುಡುಕ್ತಾ ಇದ್ದಾರೆ, ವಿಭಿನ್ನವಾಗಿರ್ತಕ್ಕಂಥ ವಸ್ತುಗಳಲ್ಲಿ ಹುಡುಕುತ್ತಿದ್ದಾರೆ, ಮನುಷ್ಯರಲ್ಲಿ ಹುಡುಕುತ್ತಿದ್ದಾರೆ. ಆದರೆ ಸಮಾಧಾನವು ಎಲ್ಲಿದೆ? ಭಯಪಡಬೇಡ, ನಾನು ನಿನ್ನೊಂದಿಗಿದ್ದೇನೆ. ಯೆಶಾಯನ ಪ್ರವಾದನೆ ಗ್ರಂಥ 41ನೇ ಅಧ್ಯಾಯ 10ನೇ ವಚನದಲ್ಲಿ God tells us that his presence is with us. ಭಯಪಡಬೇಡಿ, ನಾನು ನಿನ್ನೊಂದಿಗಿದ್ದೇನೆ ಅಂತ ದೇವರು ಹೇಳುತ್ತಿದ್ದಾನೆ. ಭಯಪಡಬೇಡ, ಭಯಪಡಬೇಡ, ಭಯಪಡಬೇಡ ಎಂದು 365 ಬಾರಿ ದೇವರು ಬರೆದಿದ್ದಾನೆ. ಈ ಕ್ರಿಸ್ಮಸ್ ಹಬ್ಬದಲ್ಲಿ ಒಂದು ವೇಳೆ ಈ ದಿನದಲ್ಲಿ ಸಂತೋಷವಾಗಿರಬಹುದು. ನಾವು ಬೆಳಗ್ಗೆ ಎದ್ದು ಹೊಸ ಬಟ್ಟೆಗಳನ್ನು ಹಾಕಿ ಒಂದು ವೇಳೆ ನಿಮ್ಮ ಸಭೆಗಳಿಗೆ, ಕಾರ್ಯಕ್ರಮಗಳಿಗೆ ಹೋಗುವುದ ಅಭ್ಯಾಸ ಇದ್ದಂಥ ಪಕ್ಷದಲ್ಲಿ ಸಭೆಗೆ ಹೋಗಿ ಬರ್ಬೋದು. ಆದರೆ ಮನೆಗೆ ಪುನಃ ಬಂದಾಗ ಎಲ್ಲೋ ಒಂದು ಕಡೆ ಅಶಾಂತಿ, ಎಲ್ಲೋ ಒಂದು ಕಡೆ ನಡಿಬೇಕಾಗಿರ್ತಕ್ಕಂಥ ವಿಷಯಗಳು ನಡೀತಾ ಇಲ್ಲವೇ, ಅನಾರೋಗ್ಯದಲ್ಲಿ, ತೊಂದರೆಯಲ್ಲಿ ನಾವು ಎಷ್ಟೋ ಸಂದರ್ಭದಲ್ಲಿ ಒಳಗಾಗಿರುವಾಗ ಈ ಕ್ರಿಸ್ಮಸ್ ಹಬ್ಬವು ನಮಗೆ ತಿಳಿಸುವಂಥದ್ದು ದೇವರ ಪ್ರಸನ್ನತೆ ನಮಗೆ ಉಡುಗೊರೆಯಾಗಿ ಹುಟ್ಟಿದೆ. ಆ ದೇವರ ಪ್ರಸನ್ನತೆಯು ನಮಗೆ ಸಮಾಧಾನವನ್ನು ಕೊಡುವಂಥದ್ದಾಗಿದೆ. ಗಾಡ್ ಈಸ್ ಗಿವಿಂಗ್ ಅಸ್ ದಟ್ ಪೀಸ್ ಆಫ್ ಮೈಂಡ್. ದಟ್ ಪೀಸ್ ಆಫ್ ಗಾಡ್ ಇಸ್ ಗೋಯಿಂಗ್ ಟು ಬಿ ಗಿವನ್ ಟು ಯು ಅಂಡ್ ಮೀ. ಎಲ್ರಿಗೂ ಒಂಥರ ಜಿಗುಪ್ಸೆ ಆಗ್ಬಿಟ್ಟಿದೆ ಜೀವನದಲ್ಲಿ. ಅನಾರೋಗ್ಯವು ಆವರಿಸಿಕೊಂಡಿದೆ. ಎಲ್ಲೋ ನಾಳೆ ಎಂಬತಕ್ಕಂಥ ಭರವಸೆಯೇ ಇಲ್ಲದೆ ಜೀವಿಸ್ತಾ ಇರ್ತಕ್ಕಂಥ ಎಷ್ಟೋ ಯೌವನಸ್ಥ ಮಕ್ಕಳು ಈ ಕ್ರಿಸ್ಮಸ್ ಹಬ್ಬದಲ್ಲಿ ಮುಖ್ಯವಾಗಿ ಈ ಎರಡನೆಯ ವಿಚಾರವನ್ನು ನೀವು ಮನದಲ್ಲಿ ತೆಗೆದುಕೊಳ್ಳಿ. ದೇವರು ಪ್ರಸನ್ನತೆಯನ್ನು ನಮಗೆ ಕೊಡುತ್ತಾನೆ. ಆ ಪ್ರಸನ್ನತೆಯು ನಮಗೆ ನಂಬಿಕೆಯನ್ನು ಮೂಡಿಸುವಂಥದ್ದಾಗಿದೆ ಎಂಬತಕ್ಕಂಥ ವಿಷಯವನ್ನು ಅರ್ಥ ಮಾಡಿಕೊಳ್ಳಿ. ಮೂರನೇದು, ದೇವರ ಪ್ರಸನ್ನತೆ ಆತನ ಪ್ರೀತಿಯನ್ನು ವ್ಯಕ್ತಪಡಿಸುವಂಥ ಅಂಶವನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಮೊದಲನೇದಾಗಿ ಕತ್ತಲೆಯ ಲೋಕದಲ್ಲಿ ಬೆಳಕನ್ನು ತರುವಂಥ ಅಥವಾ ನಂಬಿಕೆಯನ್ನು ತರುವಂಥ ಹಬ್ಬ ಕ್ರಿಸ್ಮಸ್ ಹಬ್ಬ. ಎರಡನೇದಾಗಿ ಆತನ ಪ್ರಸನ್ನತೆ ನಮಗೆ ಉಡುಗೊರಾಗಿದೆ ಅಂತ ನಾವು ನೋಡಿದ್ದೇವೆ. ಆತನ ಪ್ರಸನ್ನತೆ ನಮಗೆ ಸಮಾಧಾನವನ್ನು ತರುವಂಥದ್ದಾಗಿದೆ. ಮೂರನೇದಾಗಿ ದೇವರ ಪ್ರಸನ್ನತೆ ಪ್ರೀತಿಯನ್ನು ನಮಗೆ ವ್ಯಕ್ತಪಡಿಸುವಂಥ ವಿಚಾರವಾಗಿದೆ. ದೇವರು ಲೋಕವನ್ನು ಎಷ್ಟೋ ಪ್ರೀತಿಸಿ ತನ್ನ ಒಬ್ಬನೇ ಮಗನನ್ನು ನಿಮಗೋಸ್ಕರ, ನಮಗೋಸ್ಕರ ಉಡುಗೊರೆಯಾಗಿ ಕೊಟ್ಟಿದ್ದಾನೆ. ಪರಲೋಕದ ವೈಭವ, ಪರಲೋಕದ ಆ ಆಡಂಬರ, ಪರಲೋಕದ ಎಲ್ಲ ಐಶ್ವರ್ಯಗಳನ್ನು ಬಿಟ್ಟು, ಆರಂಭದಲ್ಲಿ ನಾನು ನಿಮಗೆ ಹೇಳಿದ ಹಾಗೆ ನಿಮಗೋಸ್ಕರ, ನನಗೋಸ್ಕರ ಯೇಸು ಸ್ವಾಮಿಯು ಒಂದು ಶಿಶುವಾಗಿ ದನದ ಕುರಿಗಳ ಮಧ್ಯ, ಪ್ರಾಣಿಗಳ ಮಧ್ಯ ಜನಿಸಿದ್ದಾನೆ ಎಂಬತಕ್ಕಂಥ ವಿಷಯವನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಈಗಿನ ಕಾಲದಲ್ಲಿ ಮಗು ಹುಟ್ಟುವಂಥ ಒಂದು ವಿಚಾರಗಳನ್ನು ತೆಗೆದುಕೊಂಡಾಗ ದೊಡ್ಡ ದೊಡ್ಡ ಆಸ್ಪತ್ರೆಗಳು ಬಂದ್ಬಿಟ್ಟಿದೆ. ಎಷ್ಟು ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡ್ತಾರೆ ಯವನಸ್ಥರು ಮೊದಲನೇ ಮಗು, ಎರಡನೇ ಮಗುಗೋಸ್ಕರ. ಆದರೆ ಜಗತ್ ರಕ್ಷಕನು ನಿಮಗೋಸ್ಕರ,
ನನಗೋಸ್ಕರ ಸ್ಥಳವಿಲ್ಲದೆ ದನದ ಕುಟ್ಟಿಗೆಯಲ್ಲಿ ಜನಿಸಿದ್ದಾನೆ. ಪ್ರಿಯರೇ, ಯೋಹಾನ 3ನೇ ಅಧ್ಯಾಯ 16ನೇ ವಚನ, ಯಾರೋ ಒಬ್ರು ಹೇಳ್ತಾ ಇದ್ರು ನನಗೆ, ಇಡೀ ಸತ್ಯವೇದವನ್ನು ಒಂದು ವೇಳೆ ಒಂದೇ ವಚನದಲ್ಲಿ ನಾವು ಎಳೆಯುವುದಾದರೆ, ದೇವರು ಲೋಕವನ್ನು ಎಷ್ಟೋ ಪ್ರೀತಿಸಿ ತನ್ನ ಒಬ್ಬನೇ ಮಗನನ್ನು ನಮಗೋಸ್ಕರ ಶಿಲುಬೆಯ ಮೇಲೆ ತ್ಯಾಗ ಮಾಡಿದ್ದಾನೆ ಅಂತಕ್ಕಂಥ ಅಂಶವನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ದೇವರ ಮಕ್ಕಳೇ, ಈ ಕ್ರಿಸ್ಮಸ್ ಹಬ್ಬದಲ್ಲಿ ನಾವು 2-3 ಮುಖ್ಯವಾಗಿರ್ತಕ್ಕಂಥ ಅಂಶಗಳನ್ನು ತಿರ್ಗಾ ಸ್ವಲ್ಪ ಹೊತ್ತು ಬೆಳಕು ಹಾಕೋಣ. ಮೊದಲನೇದಾಗಿ, ಆತನ ಪ್ರಸನ್ನತೆಯೇ ಒಂದು ಉಡುಗೊರೆಯಾಗಿದೆ. His presence in itself is a gift for each and every one of us. ಕತ್ತಲೆಯಲ್ಲಿ ಬೆಳಕಿನಲ್ಲಿ ದೇವರು ನಮ್ಮ ಜೊತೆ ಬರುತ್ತಾನೆ ಅಂತಕ್ಕಂಥ ಅಂಶವನ್ನು ಅರ್ಥ ಮಾಡಿಕೋಬೇಕು. ನಂಬಿಕೆ, ಕತ್ತಲೆಯ ಈ ಲೋಕದಲ್ಲಿ ನಮಗೆ ದೇವರು ನಂಬಿಕೆಯಾಗಿ ಬಂದಿದ್ದಾನೆ. ಈ ಕ್ರಿಸ್ಮಸ್ ಹಬ್ಬದಲ್ಲಿ ದೇವರ ಪ್ರಸನ್ನತೆ ಉಡುಗೊರೆಯಾಗಿದ್ದರೆ, ದೇವರ ಪ್ರಸನ್ನತೆ ಸಮಾಧಾನವನ್ನು ಕೂಡ ತರುವಂಥದ್ದಾಗಿದೆ. ದೇವರ ಪ್ರಸನ್ನತೆ ಆತನ ಪ್ರೀತಿಯನ್ನು ವ್ಯಕ್ತಪಡಿಸುವಂಥ ಒಂದು ಅಂಶವಾಗಿದೆ. ಇದು ನೋಡಿ ಕ್ರಿಸ್ಮಸ್ ಹಬ್ಬದ ನಿಜವಾದ ಅರ್ಥ. ಈ ಕ್ರಿಸ್ಮಸ್ ಹಬ್ಬದಲ್ಲಿ ಈ ಒಂದು ಸಂದೇಶವನ್ನು ನೀವು ಅರ್ಥ ಮಾಡಿಕೊಂಡು ಇನ್ನೂ ಸ್ವಲ್ಪ ಅರ್ಥಭರಿತವಾಗಿರ್ತಕ್ಕಂಥ ಅಂಶಗಳನ್ನು ನೀವು ಮಾಡಬೇಕೆಂದು ನಾನು ನಿಮಗೆ ಕೋರುತ್ತೇನೆ. ನಿಮ್ಮ ಮಕ್ಕಳಿಗೆ ದಾನ ಧರ್ಮವನ್ನು ಮಾಡುವುದನ್ನು ಕಲಿಸಿಕೊಡಿ. ನಿಮ್ಮ ಜೀವನದ ಆ ಒಂದು ಸರ್ಕಲ್ನಲ್ಲಿ ಅಥವಾ ನಿಮ್ಮ ಒಂದು ಹೋಗೋಣ ಬರೋಣದಲ್ಲಿ ಖಂಡಿತವಾಗ್ಲೂ ಯಾವುದಾದ್ರೂ ಒಂದು ಕುಟುಂಬ ಅಥವಾ ನಿಮ್ಮ ಸಭೆಯಲ್ಲಿರ್ತಕ್ಕಂಥ ಆ ಒಂದು ಸದಸ್ಯನಿಗೆ ಇರ್ತಕ್ಕಂಥ ಕಷ್ಟ ಖಂಡಿತವಾಗ್ಲೂ ನಿಮ್ಗೆ ಗೊತ್ತಿರ್ತದೆ. ಈ ಕ್ರಿಸ್ಮಸ್ ಹಬ್ಬದಲ್ಲಿ ಅವರಿಗೆ ಈ ಸಂದೇಶವು ನಿಮಗೆ ಯಾವ ರೀತಿ ಮುಟ್ಟಿದೆಯೋ, ನೀವು ಕೂಡ ದೇವರು ನಿಮಗೋಸ್ಕರ ಯಾವ ರೀತಿ ತನ್ನನ್ನು ತಾನೇ ಉಡುಗೊರೆಯಾಗಿ ಒಪ್ಪಿಸಿಕೊಟ್ಟನೋ, ನೀವು ಕೂಡ ಅವರಿಗೆ ಒಂದು ಸಣ್ಣ ಉಡುಗೊರೆಯನ್ನು ನೀವು ಕೊಡಬಹುದು. ಖಂಡಿತವಾಗ್ಲೂ ಕೆಲವರು ತಿಂಡಿ ಕೊಡ್ತೀರಾ, ಖಂಡಿತವಾಗ್ಲೂ ಅವರ ಕಷ್ಟವನ್ನು ಎಲ್ಲೋ ಒಂದು ಕಡೆ ಸ್ವಲ್ಪ ಪರಿಹರಿಸಲು ಪ್ರಯತ್ನ ಪಡಿ ಈ ನೂತನವಾಗಿರ್ತಕ್ಕಂಥ ಆ ಹಬ್ಬದಲ್ಲಿ. ಎರಡನೇದು, ಯಾರನ್ನಾನು ಒಬ್ಬರನ್ನ ಕ್ಷಮಿಸಲಿಕ್ಕೆ ಪ್ರಯತ್ನ ಪಡಿ. ನಿಜವಾಗ್ಲೂ ಮೊದಲನೇದಾಗಿ ಯಾರಿಗಾದರೂ ಒಬ್ಬರಿಗೆ, ಆ ಒಂದು ಬಡವರಿಗೆ ಒಂದು ಉಡುಗೊರೆಯನ್ನು ಕೊಡಲಿಕ್ಕೆ ಪ್ರಯತ್ನ ಪಡಿ. ಸಮಥಿಂಗ್ ದಟ್ ವಿಲ್ ಮೇಕ್ ದೇರ್ ಲೈಫ್ ಬೆಟರ್. ಎರಡನೇದಾಗಿ, ಟ್ರೈ ಫರ್ಗಿವಿಂಗ್ ಸಂಬಡಿ ಆನ್ ದಿಸ್ ಕ್ರಿಸ್ಮಸ್. ಏನು ಹೇಳಿ, ಒಂದೇ ಒಂದು ವ್ಯಕ್ತಿಯನ್ನು, ಕೆಲವರು ತುಂಬ ಆಡಂಬರವಾಗಿ ಅಹಂಕಾರದಲ್ಲಿ ಯಾರನ್ನು ಕ್ಷಮಿಸಿದ್ರೂ ಅವನ್ನ ಕ್ಷಮಿಸಲ್ಲ, ನಾನು ಜೀವನ ಪರ್ಯಂತ ನಾನು ನಿಮ್ಮನ್ನು ಕ್ಷಮಿಸಲ್ಲ ಅನ್ನೋ ಒಂದು ಯೋಚನೆಯಲ್ಲಿ ಇರ್ತಕ್ಕಂಥವ್ರಿಗೆ ನಾನು ಹೇಳ್ತಕ್ಕಂಥದ್ದು, ಕ್ರಿಸ್ಮಸ್ ಹಬ್ಬವನ್ನು ನಿಜವಾಗ್ಲೂ ಅರ್ಥ ಮಾಡಿಕೊಂಡಿದ್ದರೆ ನೀವು ಯಾರಾದರೂ ಒಬ್ಬರನ್ನ ಈ ಹಬ್ಬದ ದಿನದಲ್ಲಿ ಕ್ಷಮಿಸಬೇಕು ಅಂತ ನಿಮ್ಮನ್ನು ಕೇಳ್ಕೊಳ್ತೀನಿ. ಮೂರನೇದು ಮತ್ತು ಕೊನೆಯದು, ನೀವು ಈ ಕ್ರಿಸ್ಮಸ್ ಹಬ್ಬದಲ್ಲಿ ಒಂದು ನೂತನವಾಗಿರ್ತಕ್ಕಂಥ ನಿರ್ಧಾರವನ್ನು, ಇಲ್ಲಿಯವರೆಗೂ ನೀವು ಮಾಡದೇ ಇರತಕ್ಕಂಥ ನಿರ್ಧಾರವನ್ನು ನೀವು ಮಾಡಬೇಕು ಅಂತ ನಾನು ನಿಮ್ಮನ್ನು ಕೇಳ್ಕೊಳ್ತೀನಿ. ಈ ಹಬ್ಬದಲ್ಲಿ ನೀವು ತೆಗೆದುಕೊಳ್ತಕ್ಕಂಥ ನಿರ್ಧಾರ ಏನಾಗಿರಬೇಕು ಅಂದರೆ, ನಿಮ್ಮ ಆತ್ಮೀಕ ದರ್ಜೆ ಅಥವಾ ನಿಮ್ಮ ಆತ್ಮೀಕ ಆರೋಗ್ಯವನ್ನು ಸುಧಾರಿಸಿಕೊಳ್ಳುತ್ತೇವೆ ಎಂಬತಕ್ಕಂಥ ನಿರ್ಧಾರವನ್ನು ನೀವು ತೆಗೆದುಕೋಬೇಕು ಅಂತ ನಾನು ನಿಮ್ಮನ್ನು ಕೇಳ್ಕೊಳ್ತೀನಿ. ಮೊದಲನೇದಾಗಿ, ಯಾರಾದರೂ ಒಬ್ಬ ಬಡವನಿಗೆ ಅಥವಾ ಒಂದು ಬಡ ಕುಟುಂಬಕ್ಕೆ ಬರೀ ತಿಂಡಿ ಮಾತ್ರವಲ್ಲದೆ ಏನಾದರೂ ಒಂದು ಸಹಾಯವನ್ನು ಮಾಡಿ, ಖಂಡಿತವಾಗ್ಲೂ ದೇವರು ನಿಮ್ಮನ್ನು ಹೆಚ್ಚಿನ ರೀತಿಯಲ್ಲಿ ಆಶೀರ್ವದಿಸ್ತಾನೆ. ಎರಡನೇದಾಗಿ, ಖಂಡಿತವಾಗ್ಲೂ ನೀವು ದ್ವೇಷ ಮಾಡುವಂಥ, ನಮ್ಮೆಲ್ಲರ ಜೀವನದಲ್ಲಿ ಆ ರೀತಿಯಾಗಿ ಯಾರಾದರೂ ಒಬ್ರು ಇರ್ತಾರೆ. ಕೆಲವ್ರಿಗೆ ಇಬ್ಬರು ಇರ್ಬೋದು, ಕೆಲವ್ರು 10 ಜನನೂ ಇರಬಹುದು. ಆ ದ್ವೇಷ ಮಾಡೋವನನ್ನು ಕ್ಷಮಿಸಲು ಪ್ರಯತ್ನ ಮಾಡಿ. ಮೂರನೇದಾಗಿ, ನಿಮ್ಮ ಆತ್ಮೀಕ, ಯುವರ್ ಸ್ಪಿರಿಚುವಲ್ ಹೆಲ್ತ್ ವಿಲ್ ಇಂಪ್ರೂವ್ ಅಂತ ಒಂದು ಡಿಸಿಷನನ್ನು ತೆಗೆದುಕೊಳ್ಳಿ. ಅದು ಹೆಂಗೆ ಮಾಡೋದು? ಸುಮ್ಮನೆ ಕಾಟಾಚಾರಕ್ಕೆ ಒಂದು ವೇಳೆ ಪ್ರಾರ್ಥನೆ ಮಾಡುವಂಥ ಒಂದು ವ್ಯಕ್ತಿಗಳಾಗಿದ್ದರೆ,
ದೇವರನ್ನು ಇನ್ನೂ ಗಂಭೀರವಾಗಿ ತೆಗೆದುಕೊಂಡು ದೇವರು, ಪ್ರಾರ್ಥನೆ, ಸಭೆ ಇದನ್ನು ಇನ್ನೂ ಉನ್ನತವಾಗಿರ್ತಕ್ಕಂಥ ರೀತಿಯಲ್ಲಿ ಮಾಡಿ. ಕ್ರಿಸ್ಮಸ್ ಹಬ್ಬವು ಒಂದು ಉಡುಗೊರೆ ಕೊಡುವಂಥ ಹಬ್ಬವಾಗಿದೆ. ದೇವರು ನಮಗೆ ಉಡುಗೊರೆಯನ್ನು ಕೊಟ್ಟಿದ್ದಾನೆ, ನಾವು ಪರರಿಗೆ ಉಡುಗೊರೆಯನ್ನು ಕೊಡೋಣ. Christmas is a celebration where God gave us a gift called Jesus Christ. And now God is asking us if we can give a gift to somebody. ದೇವರು ನಿಮ್ಮೆಲ್ಲರನ್ನ ಹೆಚ್ಚಿನ ರೀತಿಯಲ್ಲಿ ಆಶೀರ್ವದಿಸಲಿ. ಈ ಕ್ರಿಸ್ಮಸ್ ಹಬ್ಬವು ಅರ್ಥಭರಿತವಾಗಿರ್ತಕ್ಕಂಥ ಹಬ್ಬವಾಗಿರಲಿ ಎಂಬತಕ್ಕಂಥದ್ದು ನನ್ನ ಪ್ರಾರ್ಥನೆ. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ಪರಮ ತಂದೆ, ಈ ದಿನದಲ್ಲಿ ನಮ್ಮ ಮೂಲಕ, ಈ ದಿನದಲ್ಲಿ ಈ ಸಂದೇಶದ ಮೂಲಕ ನಮ್ಮ ಜೊತೆ ನೀನು ಮಾತನಾಡಿದ್ದಕ್ಕಾಗಿ ಅನಂತ ಸ್ತೋತ್ರ. ಕ್ರಿಸ್ಮಸ್ ಹಬ್ಬವು ತಿಂಡಿ ತಿನಿಸುಗಳು ಮಾತ್ರವಲ್ಲದೆ, ಕ್ರಿಸ್ಮಸ್ ತಾತ ಮತ್ತು ಕ್ರಿಸ್ಮಸ್ ಟ್ರೀಗಳು ಮಾತ್ರವಲ್ಲದೆ, ದೇವರು ನಮಗೋಸ್ಕರ ತನ್ನ ವೈಭವವನ್ನು ಬಿಟ್ಟು ತನ್ನ ಪ್ರಸನ್ನತೆಯನ್ನು ನಮಗೆ ಉಡುಗೊರೆಯಾಗಿ ಕೊಟ್ಟಿದ್ದಾನೆ ಎಂಬತಕ್ಕಂಥ ಅಂಶವನ್ನು ಅರ್ಥ ಮಾಡಿಕೊಳ್ಳುವಂಥ ದಿನವಾಗಿದೆ ಎಂಬತಕ್ಕಂಥ ವಿಷಯವನ್ನು ತಿಳಿಸಿಕೊಟ್ಟಿದ್ದಕ್ಕಾಗಿ ಅನಂತ ಸ್ತೋತ್ರ. ಆತನ ಪ್ರಸನ್ನತೆಯು ನಮಗೆ ಸಮಾಧಾನವನ್ನು ತರುವಂಥದ್ದಾಗಿದೆ. ಆತನ ಪ್ರಸನ್ನತೆಯು ನಮಗೆ ಪ್ರೀತಿಯನ್ನು ತೋರಿಸುವಂಥ ಕಾರಣವಾಗಿದೆ. ಆತನ ಒಂದು ಪ್ರಸನ್ನತೆ ನಮಗೆ ನಂಬಿಕೆಯನ್ನು ಕೊಡುವಂಥದ್ದಾಗಿದೆ ಎಂಬತಕ್ಕಂಥ ಅಂಶವನ್ನು ನಮಗೆ ತಿಳಿಸಿಕೊಟ್ಟಿದ್ದಕ್ಕಾಗಿ ಅನಂತ ಸ್ತೋತ್ರ. ಈ ಕಾರ್ಯಕ್ರಮ ನೋಡ್ತಾ ಇರ್ತಕ್ಕಂಥ ನನ್ನ ಸಹೋದರ ಸಹೋದರಿಯರನ್ನ ಆಶೀರ್ವದಿಸು. ಅವರ ಕುಟುಂಬದಲ್ಲಿರ್ತಕ್ಕಂಥ ಕುಂದುಕೊರತೆಗಳನ್ನು ಅಶಾಂತಿಯ ಸಮಾಧಾನವನ್ನು ಕೊಡುವಂಥ ವಿಚಾರಗಳನ್ನು ನೀನು ಹೆಚ್ಚಿಸಿಕೊಡು. ವಿಶೇಷವಾಗಿ ತಂದೆ, 3 ಮುಖ್ಯವಾಗಿರ್ತಕ್ಕಂಥ ನಿರ್ಧಾರಗಳನ್ನು ನಾವು ತೆಗೆದುಕೊಳ್ಳುವಾಗ, ಮೊದಲನೇದಾಗಿ ಯಾರಿಗಾದರೂ ಒಂದು ಉಡುಗೊರೆಯನ್ನು ಕೊಡಲು ನಮ್ಮ ಕೈಗಳಿಗೆ ಶಕ್ತಿಯನ್ನು ಕೊಡು. ಎರಡನೇದಾಗಿ ಯಾರಾದರೂ ಒಬ್ಬರನ್ನು ಕ್ಷಮಿಸಲು ನಮಗೆ ಶಕ್ತಿಯನ್ನು ಕೊಡು. ಮೂರನೇದಾಗಿ ತಂದೆ, ಆತ್ಮೀಕವಾಗಿ ಬಡವರಾಗಿದ್ದೇವೆ, ಆ ದರ್ಜೆಯನ್ನು ಬದಲಾಯಿಸಿಕೊಳ್ಳಲು ನಮ್ಮೆಲ್ಲರಿಗೂ ಶಕ್ತಿಯನ್ನು ಕೊಡು. ನಮಗೋಸ್ಕರ ದನದ ಕೊಟ್ಟಿಗೆಯಲ್ಲಿ ನೀನು ಜನಿಸಿದ್ದಕ್ಕಾಗಿ ನಮಗೋಸ್ಕರ ದನದ ಕೊಟ್ಟಿಗೆಯಲ್ಲಿ ನಮಗೋಸ್ಕರ ಜನಿಸಿದ್ದಕ್ಕಾಗಿ ಧನ್ಯವಾದಗಳು. ನಮ್ಮನ್ನು, ನಮ್ಮ ಕುಟುಂಬವನ್ನು, ನಮ್ಮ ಮಕ್ಕಳನ್ನು, ಮೊಮ್ಮಕ್ಕಳನ್ನು ಆಶೀರ್ವದಿಸಬೇಕೆಂದು ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ಆಶೀರ್ವಾದವನ್ನು ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ. ಆಮೆನ್. We wish you a very merry Christmas from Hope TV ಕನ್ನಡ. ಹೋಪ್ ಮಾಧ್ಯಮದ ತಂಡದ ಪರವಾಗಿ ನಿಮ್ಮೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ.